Good morning student, myself Dr. L. Manju Bhargavi, Assistant Professor, Government First Grade College, Madhugiri. Session number 21, the topic is Functions of SFCS, State Financial Corporation. Session 20 ಕೂಡ ನಾವು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂದರೆ ಏನು ಮತ್ತು ಅದರ ಉದ್ದೇಶ ಏನು ಇದೆಲ್ಲ ಕೂಡ ನೋಡಿದ್ದೀವಿ. So now we will see what are the functions of this SFS. So the semester 4 BCom and the subject is Commerce and the paper is Indian Financial System for the 4th semester BCom students of Tumkur University. Objective of the learning is to create awareness and familiarize the students with the functions of state financial corporations. The session outcome would be the students can be able to understand the functions of SFCS further. State Financial Corporation ಮತ್ತು ಅದರ ಫಾರ್ಮೇಷನ್ ಎಲ್ಲ ನಾವು ಆಲ್ರೆಡಿ ಸೆಷನ್ 20 ನೋಡಿದ್ದೀವಿ. 21 ಅದರ ಫಂಕ್ಷನ್ಸ್ ಮತ್ತು ಫರ್ದರ್ ವಿ ವಿಲ್ ಸಿ ಇಟ್ ಇನ್ ದಿಸ್ ಸೆಷನ್. ಫಂಕ್ಷನ್ಸ್. ಸೊ ಆ್ಯಸ್ ವಿ ನೋ ದಟ್ ದಿ ಫಂಕ್ಷನ್ಸಲ್ಲಿ ಮುಖ್ಯವಾಗಿ ಈ ಒಂದು SFSಗೆ ಸೋರ್ಸಸ್ ಬೇಕು. ಫೈನಾನ್ಸಿಂಗ್ ಸೋರ್ಸಸ್ ಎಲ್ಲಿಂದ ಅಂತ ನಾವು ನೋಡೋಣ. The state financial corporations mobilizes their financial resources from the following sources. ಯಾವ್ಯಾವ ಸೋರ್ಸಿಂದ ಅದು ಮೇಯ್ನಾಗಿ ಇದನ್ನು ಮಾಡುತ್ತೆ ಅಂದರೆ ಮೊಬಿಲೈಸ್ ಮಾಡುತ್ತೆ ಅಂತ ನಾವು ಫೈನಾನ್ಷಿಯಲ್ ರಿಸೋರ್ಸಸ್ ಆಫ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ನೋಡೋಣ. ಒಂದು ದೇರ್ ಓನ್ ಶೇರ್ ಕ್ಯಾಪಿಟಲ್, ಅವರು ಶೇರ್ಸ್ನ ಇಶ್ಯೂ ಮಾಡಿ ದೇ ವಿಲ್ ಟೇಕ್ ದ ಕ್ಯಾಪಿಟಲ್, ದೇ ವಿಲ್ ಫಾರ್ಮ್ ದ ಕ್ಯಾಪಿಟಲ್, ಅದು ಮೊದಲನೇದು. ಎರಡನೇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೀಪೇಮೆಂಟ್ ಆಫ್ ಲೋನ್ಸ್, ಇವರು ಇನ್ವೆಸ್ಟ್ ಮಾಡಿರೋ ಕಡೆ ಬರುವಂಥ ಇನ್ಕಮ್ಮು, ಹಾಗೆ ಇವರು ಇವರಿಂದ ಲೋನ್ ತೊಗೊಂಡಿರ್ತಾರೆ, ಅವರು ರಿಪೇ ಮಾಡ್ತಿರ್ತಾರೆ, ಅದು ಅವ್ರು ರಿಪೇ ಮಾಡಿದಾಗ ಬಂದಂಥ ಹಣ, ಅದು ಕೂಡ ಒಂದು ಫೈನಾನ್ಷಿಯಲ್ ಸೋರ್ಸ್ ಆಗಿರುತ್ತೆ. ಹಾಗೆ ಸೇಲ್ ಆಫ್ ಬಾಂಡ್ಸ್ನ ಸೇಲ್ ಮಾಡೋದು ಒಂದು ಅನದರ್ ಸೋರ್ಸ್ ಆಫ್ ಫಾರ್ SFS ಅಂತ ಹೇಳ್ಬೋದು. ಹಾಗೆ ಲೋನ್ಸ್ ಫ್ರಮ್ IDBI, ಇವ್ರಿಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಕಷ್ಟು ಲೋನ್ ಸಿಗ್ತಾ ಇರುತ್ತೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೆ. ಸೊ ಅದು ಕೂಡ ಇವ್ರಿಗೆ ಇಂಪಾರ್ಟೆಂಟ್ ಸೋರ್ಸ್ ಆಗಿರುತ್ತೆ. ನೆಕ್ಸ್ಟು ಬಾರೋಯಿಂಗ್ಸ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬರೀ ಲೋನ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿ ಬಾರೋ ಮಾಡ್ತಿರ್ತಾರೆ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಕೆಲವು ಬಾರೋ ಮಾಡ್ತಿರ್ತಾರೆ, ಅದು ಕೂಡ ನಮಗೆ ರಿಸೋರ್ಸಸ್ ಆಫ್ ಸ್ಟೇಟ್ ಫೈನಾನ್ಸ್ ಅಂತ ಹೇಳ್ಬೋದು, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ನ ರಿಸೋರ್ಸಸ್. ನೆಕ್ಸ್ಟು ಡಿಪಾಸಿಟ್ ಫ್ರಮ್ ದ ಪಬ್ಲಿಕ್ ಡಿಪಾಸಿಟ್ಸ್ನ ಕೂಡ ಇವರು ಆಕ್ಸೆಪ್ಟ್ ಮಾಡ್ಕೊತಾರೆ, ಅದು ಕೂಡ ಒಂದು ಸೋರ್ಸ್ ಆಗಿರುತ್ತೆ. ಫೈನಲ್ ಆಗಿ ಲೋನ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್, ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಸ್ ಇವ್ರಿಗೆ ಲೋನ್ನ ಪ್ರೊವೈಡ್ ಮಾಡುತ್ತೆ ಅಥವಾ ಗ್ರ್ಯಾಂಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇಷ್ಟು ಸೋರ್ಸುಗಳು ಇಟ್ಕೊಂಡು ಇವುಗಳ ಉದ್ದೇಶ ಏನು, ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದೀಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ನಾವು ನೋಡೋಣ. First, granting loans or advances or subscribing the debentures of industrial concerns, loans to be repayable within 20 years. ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸಿಂದ ಯಾರಾದರೂ ಸಾಲ ಪಡೆದ್ರೆ 20 ವರ್ಷದ ಒಳಗಡೆ ಅವರು ಅದನ್ನು ರಿಪೇ ಮಾಡಬೇಕಾಗುತ್ತೆ. ಸೊ ಇದರ ಫಸ್ಟ್ ಉದ್ದೇಶ ಬಂದು ಗ್ರ್ಯಾಂಟಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ಇಂಡಸ್ಟ್ರಿಯಲ್ ಕನ್ಸರ್ನ್. ಇಂಡಸ್ಟ್ರಿಯಲ್ ಅಂದರೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಲೋನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹಾಗೆ ಆ ಲೋನು ಇದು ಗ್ರ್ಯಾಂಟ್ ಮಾಡಿರುವಂಥ ಲೋನ್ಸ್ ಆಗಿರ್ಬೋದು, ಅಡ್ವಾನ್ಸಸ್ ಆಗಿರ್ಬೋದು, ದ ಇಂಡಸ್ಟ್ರಿಗಳು ಲಾಂಗ್ ಟರ್ಮ್, ಇಟ್ ಈಸ್ ಎ ಲಾಂಗ್ ಟರ್ಮ್ ಬಟ್ ದೇರ್ ಈಸ್ ಎ ಲಿಮಿಟ್, ವಿದಿನ್ 20 years they have to repay this. And the second function is guaranteeing the loans raised by industrial concerns on such terms and conditions as may be mutually agreed upon. ಈಗ ಲೋನ್ ಬೇಕು ಅಂದರೆ ನಮಗೆ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿರ್ತವೆ. ಸಮ್ಟೈಮ್ಸ್ ವಿ ಮೇ ಹ್ಯಾವ್ ಟು ಪ್ರೊಡ್ಯೂಸ್ ಸೆಕ್ಯೂರಿಟೀಸ್, ಲಾಟ್ಸ್ ಆಫ್ ಲೀಗಲ್ ಫಾರ್ಮ್ಯಾಲಿಟೀಸ್ ವಿಲ್ ಬಿ ದೇರ್. ಈ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಕೂಡ ಆ ಎಲ್ಲ ಫಾರ್ಮ್ಯಾಲಿಟೀಸ್ನ ಫಾಲೋ ಮಾಡ್ತಾ ಇರುತ್ತೆ. ಸೊ ಅದು ಗ್ಯಾರಂಟಿ ಕೊಡುತ್ತೆ, ಲೋನ್ಸ್ ರೇಸ್ಡ್ ಬೈ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಆನ್ ಸಚ್ ಟರ್ಮ್ಸ್. ಒಂದು ಕೆಲವು ಕಂಡೀಷನ್ಸ್, ಈಗ ಇಂಡಸ್ಟ್ರಿಗಳು ಬೇರೆ ಎಲ್ಲಾದರೂ ಲೋನ್ಸ್ ತೊಗೊಂಡಿರ್ತವೆ, ಸೊ ಅಥವಾ ಅವ್ರ ಲೋನ್ಸ್ ತೊಗೊಳ್ಳೋದಕ್ಕೆ ಗ್ಯಾರಂಟಿ ಕೊಡಬೇಕು. ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅವ್ರಿಗೆ ಒಂದು ರೀತಿ ಗ್ಯಾರಂಟಿ ನೀಡ್ತವೆ, ಬಟ್ ಕೆಲವು ಕಂಡೀಷನ್ಸ್ ಇವರಿಬ್ಬರ ಮಧ್ಯ
ಆ ಒಂದು ಇಂಡಸ್ಟ್ರಿಗಳು, ಲೋನ್ ತೊಗೊಳ್ಳೋಂಥ ಇಂಡಸ್ಟ್ರಿಗಳು ಹಾಗೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಮಧ್ಯೆ ಒಂದು ಒಪ್ಪಂದ, ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರ. ಬಟ್ ದೇ ಶುಡ್ ಬಿ ರೀಪೇಬಲ್ ವಿದಿನ್ 20 years. ಇದು ಕಂಡೀಷನ್ನು. ಈವನ್ ಇವರು ಗ್ಯಾರಂಟಿ ಕೊಟ್ಟಿರುವಂಥ ಕಂಪನೀಸ್ ಕೂಡ 20 ವರ್ಷದೊಳಗೆ ಆ ಲೋನ್ನ ರೀಪೇ ಮಾಡಬೇಕಾಗುತ್ತೆ. Next, you see the other functions. Guaranteeing deferred payments of any industrial concern which purchases capital goods within India. ಈಗ ಕ್ಯಾಪಿಟಲ್ ಗೂಡ್ಸ್ನ ಯಾವುದಾದ್ರೂ ಇಂಡಸ್ಟ್ರೀಸ್ ಇಂಡಿಯಾದೊಳಗೆ ಪರ್ಚೇಸ್ ಮಾಡಿದಾಗ ಆ ಡೆಫರ್ಡ್ ಪೇಮೆಂಟ್ ಗ್ಯಾರಂಟಿ ಕೂಡ ಈ ಒಂದು SFC ನಮಗೆ ನೀಡುತ್ತೆ ಅಂತ ಹೇಳ್ಬೋದು. ಹಾಗೆ ಅಂಡರ್ ರೈಟಿಂಗ್ ಫಂಕ್ಷನ್ಸ್ ಕೂಡ ಮಾಡುತ್ತೆ ಇದು. ಅಂಡರ್ ರೈಟಿಂಗ್ ದ ಇಶ್ಯೂ ಆಫ್ ಸ್ಟಾಕ್ ಬಾಂಡ್ಗಳು ಹಾಗೆ ಡೆಬೆಂಚರ್ಸ್, ಇಂಡಸ್ಟ್ರೀಸ್ ಇಶ್ಯೂ ಮಾಡುವಂಥ ಸ್ಟಾಕ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು, ಡೆಬೆಂಚರ್ ಆಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ಇಟ್ ವಿಲ್ ಅಂಡರ್ ರೈಟ್ ಆ್ಯಂಡ್ ಇಟ್ ವಿಲ್ ಗಿವ್ ಅ ಕೈಂಡ್ ಆಫ್ ಗ್ಯಾರಂಟಿ. ಅಂಡರ್ ರೈಟಿಂಗ್ ಮೀನ್ಸ್ ಗ್ಯಾರಂಟಿ ಸಬ್ಜೆಕ್ಟ್ ಟು ದೇರ್ ಬಿ ಡಿಸ್ಪೋಸ್ಡ್ ಆಫ್ ಇನ್ ದ ಮಾರ್ಕೆಟ್ ವಿದಿನ್ 7 years. ಅವರು 7 years ಒಳಗಡೆ ಇದನ್ನು ಡಿಸ್ಪೋಸ್ ಮಾಡಬೇಕು ಮಾರ್ಕೆಟ್ಗಳಲ್ಲಿ. ಸೊ ಇಂಥ ಒಂದು ಇಂಡಸ್ಟ್ರಿ ಕನ್ಸರ್ನ್ಸ್, ಈ ಒಂದು ಕಂಡೀಷನ್ಸ್ ಮೇರೆಗೆ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ವಿಲ್ ಗಿವ್ ಅಂಡರ್ ರೈಟಿಂಗ್ ಫೆಸಿಲಿಟೀಸ್. ಇವ್ರಿಗೆ ಅಂಡರ್ ರೈಟಿಂಗ್ ಕೈಂಡ್ ಆಫ್ ಗ್ಯಾರಂಟಿ ಕೊಡೋದು ಕೂಡ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಅಂಡರ್ ರೈಟಿಂಗ್ ದ ಇಶ್ಯೂ ಆಫ್ ಸ್ಟಾಕ್ಸ್, ಬಾಂಡ್ಸ್ ಆರ್ ಡೆಬೆಂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಕನ್ಸರ್ನ್ ಸಬ್ಜೆಕ್ಟ್ ಟು ದೇರ್ ಬೀಯಿಂಗ್ ಡಿಸ್ಪೋಸ್ಡ್ ಆಫ್ ಇನ್ ದ ಮಾರ್ಕೆಟ್ ವಿದಿನ್ 7 ವರ್ಷದ ಒಳಗಾಗಿ ಅವರು ಅದನ್ನು ರೀಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ನೋಡಿದಾಗ ಪ್ರೊವೈಡಿಂಗ್ ಫಾರಿನ್ ಎಕ್ಸ್ಚೇಂಜ್ ಲೋನ್ಸ್ ಅಂಡರ್ ದ ವರ್ಲ್ಡ್ ಬ್ಯಾಂಕ್ ಸ್ಕೀಮ್. ಈವನ್ ಈ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಫಾರಿನ್ ಎಕ್ಸ್ಚೇಂಜ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಇಟ್ ವಿಲ್ ಪ್ರೊವೈಡ್ ಫಾರಿನ್ ಎಕ್ಸ್ಚೇಂಜ್ ಲೋನ್ಸ್ ಟು ದ ಅಂಡರ್ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಗಳಲ್ಲಿ. ಇದು ಇಂಡಸ್ಟ್ರಿಗಳಿಗೆ ಬೇರೆ ಕಂಟ್ರಿಯಲ್ಲಿ ಹೋಗಿ ಇಂಡಸ್ಟ್ರಿ ಸೆಟಪ್ ಮಾಡ್ತಾರೆ ಅಂತಂದು ಕೂಡ ದೇ ವಿಲ್ ಗಿವ್, ಅಥವಾ ಬೇರೆಯವ್ರು ಬಂದರೆ ನಮ್ಮ ಕಂಟ್ರೀಸಲ್ಲಿ ಸೆಟಪ್ ಮಾಡ್ತಾರೆ ಅಂದರೂ ಕೂಡ ಫಾರಿನ್ ಎಕ್ಸ್ಚೇಂಜ್ ಲೋನ್ನ ಕೂಡ ಇದು ಪ್ರೊವೈಡ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಪಾರ್ಟಿಸಿಪೇಟಿಂಗ್ ಇನ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಕಮ್ಮಿಂಗ್ ಅಪ್ ಟು ದ ಬ್ಯಾಕ್ವರ್ಡ್ ಏರಿಯಾಸ್, ದ ಅಂಡರ್ ಡೆವಲಪ್ಡ್ ಏರಿಯಾಸ್, ಬ್ಯಾಕ್ವರ್ಡ್ ಏರಿಯಾಸ್, ರೂರಲ್ ಏರಿಯಾಸ್, ಇಂಥ ಕಡೆ ಯಾರಾದರೂ ಇಂಡಸ್ಟ್ರಿಯಲ್ ಯೂನಿಟ್ಸ್ ಹೊಸದಾಗಿ ಒಂದು ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ ಆಗುತ್ತೆ ಅಂದರೆ ಅಲ್ಲಿ ಈ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಕೂಡ ಇದು ಪಾರ್ಟಿಸಿಪೇಟ್ ಮಾಡುತ್ತೆ. ಅಂದರೆ ವೆನ್ ದೇ ಇಶ್ಯೂ ಈಕ್ವಿಟಿ ಶೇರ್ಸ್, ದಿಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ವಿಲ್ ಪಾರ್ಟಿಸಿಪೇಟ್ ಇನ್ ಇಟ್. ಇಟ್ ವಿಲ್ ಪರ್ಚೇಸ್ ಆ್ಯಂಡ್ ದೆನ್ ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸು ದೋಸ್ ಸ್ಮಾಲ್, ಆ ಒಂದು ಸಣ್ಣ ಪುಟ್ಟ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಬ್ಯಾಕ್ವರ್ಡ್ ಏರಿಯಾಗಳಲ್ಲಿ ಇಟ್ ವಿಲ್ ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆಂಟ್. ನೆಕ್ಸ್ಟ್, ಪ್ರೂವಿಂಗ್ ಫಾರ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಈವನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡಿಸ್ಕೌಂಟ್ ಮಾಡೋದಕ್ಕೆ ಕೂಡ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಇದು ಏಜೆಂಟ್ ಥರ. ಏಜೆಂಟ್ ಅಂದರೆ ಮೀಡಿಯೇಟರ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಬಿಕಾಸ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಇನ್ವಾಲ್ವ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈವನ್ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಡಿವಿಡೆಂಡ್ ರೇಟ್ ಆಗ್ಬೋದು, ಫಿಕ್ಸ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಕನ್ಸಲ್ಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟೀಸ್. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೂ ಮಧ್ಯ ಏಜೆಂಟ್ ಥರ ಕೂಡ ಇದು ವರ್ಕ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. It grants loans and advances to industrial concerns that are repayable within the minimum period of 20 years. 20 years ಒಳಗಡೆ ರೀಪೇ ಮಾಡಬೇಕು. ಲೋನ್ಸ್ ಆಗಿರ್ಬೋದು, ಅಡ್ವಾನ್ಸಸ್ ಆಗಿರ್ಬೋದು, ಇಂಡಸ್ಟ್ರಿಗಳಿಗೆ ಕೊಡೋದು ರೀಪೇಬಲ್ ವಿದಿನ್ ಮ್ಯಾಕ್ಸಿಮಮ್ ಪೀರಿಯಡ್ 20 years. ಅಂದರೆ ಇದು ಲೋನ್ಸ್ನ ಮತ್ತು ಅಡ್ವಾನ್ಸಸ್ನ ಇಟ್ ವಿಲ್ ಪ್ರೊವೈಡ್, ಬಟ್ ಅಗೇನ್ ದೇ ಹ್ಯಾವ್ ಟು ಪೇ ವಿದಿನ್ ದ 20 years. 20 ವರ್ಷದ ಒಳಗಡೆ ಅವರು ರೀಪೇ ಮಾಡಬೇಕಾಗುತ್ತೆ. ಇಟ್ ಸಬ್ಸ್ಕ್ರೈಬ್ಸ್ ದ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್. ಇಂಡಸ್ಟ್ರಿಗಳ ಶೇರ್ಸ್ ಆಗಿರ್ಬೋದು, ಡೆಬೆಂಚರ್ಸ್ ಆಗಿರ್ಬೋದು, ಅವನ್ನು ಕೂಡ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸಬ್ಸ್ಕ್ರೈಬ್ ಮಾಡುತ್ತೆ. Next, it underwrites the shares and debentures of the industrial concerns. Already ಹೇಳ್ದಾಗೆ it
ಗಿವ್ಸ್ ಅ ಕೈಂಡ್ ಆಫ್ ಅಂಡರ್ ರೈಟಿಂಗ್ ಅಂದರೆ ಗ್ಯಾರಂಟಿ ಪ್ರೊವೈಡ್ ಮಾಡುತ್ತೆ. ಯಾರಿಗೆ? ಡೆಬೆಂಚರ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಎಸ್ಪೆಷಲಿ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಆಗಿದ್ದರೆ ಮಾತ್ರ. ಸೊ ಇಟ್ ಗ್ಯಾರಂಟಿ ಲೋನ್ಸ್ ರೇಸ್ಡ್ ಬೈ ದ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಪೇಯಬಲ್ ವಿದಿನ್ 20 years. ಹಾಗೆ ಅದೇ ರೀತಿ ಲೋನ್ಸ್, ಬೇರೆ ಕಡೆ ಲೋನ್ಸ್ ತೊಗೊಂಡಾಗ ಕೂಡ ಇಟ್ ವಿಲ್ ಗಿವ್ ದ ಗ್ಯಾರಂಟಿ ದಟ್ ದೀಸ್ ಇಂಡಸ್ಟ್ರೀಸ್ ಆರ್ ಗೋಯಿಂಗ್ ಟು ರೀಪೇ ಅಥವಾ ವಿ ಗೋಯಿಂಗ್ ಟು ಪೇ ಬ್ಯಾಕ್ ವಿದಿನ್ 20 years ಅಂತ ಹೇಳ್ಬೋದು. ನೆಕ್ಸ್ಟ್, ಗ್ಯಾರಂಟಿ ಫಾರ್ ಡೆಫರ್ಡ್ ಪೇಮೆಂಟ್ಸ್. ಇದು ನಾವು ಆಲ್ರೆಡಿ ಓದಿದ್ದೀವಿ. ಡೆಫರ್ಡ್ ಪೇಮೆಂಟ್ಸ್ ಫಾರ್ ದ ಪರ್ಚೇಸ್ ಆಫ್ ಎಸ್ಪೆಷಲಿ ಕ್ಯಾಪಿಟಲ್ ಗೂಡ್ಸ್ ವಿದಿನ್ ಇಂಡಿಯಾ ಪರ್ಚೇಸ್ ಮಾಡಿದರೆ ಅಂಥ ಡೆಫರ್ಡ್ ಪೇಮೆಂಟ್ಸ್ಗೆ ಕೂಡ ಇದು ಗ್ಯಾರಂಟಿ ಕೊಡುತ್ತೆ. ನೆಕ್ಸ್ಟ್, ಏಜೆಂಟ್. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಏಜೆಂಟ್ ಆಫ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ಹಾಗೆ ಮ್ಯಾನುಫ್ಯಾಕ್ಚರ್ ಪ್ರಿಸರ್ವೇಷನ್ ಆರ್ ಪ್ರಾಸೆಸಿಂಗ್ ಆಫ್ ಗೂಡ್ಸ್, ಅವರಿಗೆ ಕೂಡ ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಹಾಗೆ ಪ್ರಿಸರ್ವೇಷನ್ ಇಂಡಸ್ಟ್ರೀಸ್ ಆಗಿರ್ಬೋದು. ಪ್ರಿಸರ್ವೇಷನ್ ಇಂಡಸ್ಟ್ರೀಸ್ ಮೀನ್ಸ್ ದೇ ವಿಲ್ ಪ್ರಿಸರ್ವ್ ದ ಫುಡ್ ಮ್ಯಾನುಫ್ಯಾಕ್ಚರ್, ಅಂದರೆ ಹಾಳಾಗ್ದಂಗೆ ಕೋಲ್ಡ್ ಸ್ಟೋರೇಜು ಇವೆಲ್ಲ ಪ್ರಿಸರ್ವೇಟಿವ್ಸ್ ಕೆಳಗೆ ಬರ್ತವೆ ಅಂಥ ಇಂಡಸ್ಟ್ರಿಗಳಿಗೆ ಕೂಡ. ಮತ್ತು ಪ್ರಾಸೆಸಿಂಗ್ ಆಫ್ ಗೂಡ್ಸ್, ಪ್ರಾಸೆಸ್ ಮಾಡೋ ಇವರೆಲ್ಲರಿಗೂ ಕೂಡ ಇಟ್ ವಿಲ್ ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ನೆಕ್ಸ್ಟ್, generation of distribution of electricity or any other form of power. ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ ಈವನ್ ಫಾರ್ ದ ಸ್ಮೂತ್ ಫಂಕ್ಷನ್ ಆರ್ ರನ್ನಿಂಗ್ ಆಫ್ ದ ಇಂಡಸ್ಟ್ರೀಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮುಖ್ಯನೋ, ಈವನ್ ದ ಎಲೆಕ್ಟ್ರಿಸಿಟಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹಂಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡೋದಕ್ಕೆ ಕೂಡ ಈ ಒಂದು ಇಂಡಸ್ಟ್ರಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, the State Financial Corporation occupies an important place as an institution for industrial development in the country. ಈಗ IDBI ಅಂಡರಲ್ಲಿ ಇಂಡಸ್ಟ್ರಿಯಲ್ನ ಡೆವಲಪ್ ಮಾಡೋ ಕಂಟ್ರಿಯಲ್ಲಿ ಇಂಡಸ್ಟ್ರಿಯಲ್ನ ಡೆವಲಪ್ ಮಾಡೋ ಅಂಥ ಅದಕ್ಕೆ ಸಪೋರ್ಟ್ ಮಾಡೋಂಥ ಫೈನಾನ್ಷಿಯಲ್ ನಿಟ್ಟಲ್ಲಿ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಕೂಡ ಒಂದು ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕೂಡ ಸಣ್ಣ ಪುಟ್ಟ ಇಂಡಸ್ಟ್ರೀಸ್ಗೆ ಲೋನ್ ಪ್ರೊವೈಡ್ ಮಾಡುತ್ತೆ, ಅಂಡರ್ ರೈಟಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ, ಹಾಗೆ ಗ್ಯಾರಂಟಿ ಕೂಡ ಕೊಡುತ್ತೆ ಲೋನ್ಸ್ಗೆ ವಿದಿನ್. ಆಮೇಲೆ ಈ ಎಲ್ಲ ಫಂಕ್ಷನ್ಸಿಂದ ವಿ ಕ್ಯಾನ್ ಸೇ ಇಟ್ ಆಕ್ಯುಪೈಸ್ an important place as an institution for industrial development in the country. Next, the SFS meets the financial requirements of small industrial concerns in the private sector. ಪ್ರೈವೇಟ್ ಸೆಕ್ಟರ್ಸಲ್ಲಿ ಕೂಡ ಸ್ಮಾಲ್ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಅಂದರೆ ಸಣ್ಣ ಪುಟ್ಟ ಕಂಪ್ನಿಗಳು, ಸಣ್ಣ ಪುಟ್ಟ ಇಂಡಸ್ಟ್ರೀಸ್ಗೆ ಕೂಡ ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೆ ಯಾವುದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಅದಕ್ಕೆ ದಿ SFC ಮೀಟ್ಸ್ ದ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಸ್ಮಾಲ್ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಇನ್ ದ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ. Next, the managing directors is always appointed by the state government concerned. Even though ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಿರೋದ್ರಿಂದ SFC ಆಗಿರೋದ್ರಿಂದ ಇದರ ಡೈರೆಕ್ಟರ್ನ ನಾಮಿನಿ ಮಾಡೋದು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಅಂತಲೇ ಹೇಳ್ಬೋದು. ದ ಕಾರ್ಪೊರೇಷನ್ ಹ್ಯಾಸ್ advisory committee to assist the board of directors for arriving a decision. ಬಟ್ ಈ ಒಂದು ಕಾರ್ಪೊರೇಷನ್ದು ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಅಸಿಸ್ಟ್ ಮಾಡ್ಬೋದು ಏನಾದರೂ ಡಿಸಿಷನ್ ತೊಗೊಳಕ್ಕೆ, ಯಾವುದಾದ್ರೂ ಡಿಸ್ಕಷನ್ ಆದಾಗ, ಪ್ರಾಬ್ಲಮ್ಸ್ ಇಶ್ಯೂ ಆದಾಗ, ಮೀಟಿಂಗ್ ಮಾಡಿದಾಗ, ಜನರಲ್ ಬಾಡಿ ಮೀಟಿಂಗಲ್ಲಿ. ಸೊ ಎಲ್ಲ ರೀತಿ ಸಜೆಷನ್ಸ್ ತೊಗೊಳಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಆ ಒಂದು ಅಡ್ವೈಸರಿ ಕಮಿಟಿ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ಬಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರ್ತಾರೆ, MD. So the managing director is always appointed by the state government concerned. The corporation has advisory committees to assist the board of directors for arriving at a decision. Next, the management is weak. The cost borrowing is very high and rate on the interest charge not very high but ಫ್ಯಾಕ್ಟ್ ಪ್ರೊಹಿಬಿಟಿವ್. ಅಂದರೆ ಈ ಮ್ಯಾನೇಜ್ಮೆಂಟ್ ಕಾಸ್ಟ್, ಬಾರೋಯಿಂಗ್ ಕಾಸ್ಟ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ ಈ SFS ಪ್ರೊವೈಡ್ ಲೋನ್ಸ್ ಇನ್ ಫಾರಿನ್ ಕರೆನ್ಸಿ ಫಾರ್ ದ ಇಂಪೋರ್ಟ್ ಆಫ್ ಈಗ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮೆಷಿನರೀಸ್ನ ತರಬೇಕು, ಹಾಗೆ ಇಂಪೋರ್ಟ್ ಮಾಡಬೇಕಾಗುತ್ತೆ, ಹಾಗೆ ಟೆಕ್ನಾಲಜಿ ಇಂಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸಹಾಯ ಮಾಡುತ್ತೆ. ಸೊ
ಸೊ ಎಸ್ ಎಫ್ ಸಿಸ್ ಪ್ರೊವೈಡ್ ಲೋನ್ಸ್ ಇನ್ ಫಾರಿನ್ ಕರೆನ್ಸಿ. ಯಾವ ಕಂಟ್ರಿಯಿಂದ ನಾವು ಇಂಪೋರ್ಟ್ ಮಾಡ್ತೀವಿ, ಮೆಷಿನರೀಸ್ ಆಗಿರ್ಬೋದು, ಟೆಕ್ನಿಕಲ್ ನಾಲೆಡ್ಜ್ ಆಗಿರ್ಬೋದು, ಆ ಕಂಟ್ರಿ ಕರೆನ್ಸಿಯಲ್ಲಿ ಇಟ್ ವಿಲ್ ಪ್ರೊವೈಡ್. So yes, state financial corporations provide loans in foreign currency for the import of machinery and technical know-how under the IDA scheme ಅಲ್ಲಿ. ಏನಿದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA ಸ್ಕೀಮಲ್ಲಿ ಇಟ್ ವಿಲ್ ಪ್ರೊವೈಡ್ ದ ಲೋನ್. ಅದೇ ರೀತಿ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಟೈಅಪ್, ಈ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜಲ್ಲಿ ಲೋನ್ ಪ್ರೊವೈಡ್ ಮಾಡುವಾಗ ನ್ಯಾಚುರಲಿ ವರ್ಲ್ಡ್ ಬ್ಯಾಂಕ್ ಟೈಅಪ್ ಹಾಗೇ ಇರಬೇಕು. ನೆಕ್ಸ್ಟ್ ಒನ್, the SFCs grant loans to industrial units for the purchase of fixed capital assets like ಈವನ್ ಲ್ಯಾಂಡ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಈ ರೀತಿ ಫಿಕ್ಸ್ಡ್ ಕ್ಯಾಪಿಟಲ್ ಅಸೆಟ್ಸ್ನ ಪರ್ಚೇಸ್ ಮಾಡೋದಕ್ಕೆ ಕೂಡ ಈ SFS ಲೋನ್ ಪ್ರೊವೈಡ್ ಮಾಡುತ್ತೆ. ಇನ್ ಸಮ್ ಎಕ್ಸೆಪ್ಷನಲ್ ಕೇಸಸ್ ದ SFCs ಆಲ್ಸೋ ಪ್ರೊವೈಡ್ ಲೋನ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಈವನ್ ದ ಡೇ ಟು ಡೇ ಅಪ್ಡೇಷನ್ ಆಫ್ ದ ವರ್ಕಿಂಗ್ ಆಫ್ ದ ಬಿಸ್ನೆಸ್ ಆಲ್ಸೋ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟೇಜ್ ಇದ್ದಾಗ ಸ್ಪೆಷಲ್ ಕೇಸಸ್ಸಲ್ಲಿ ಈ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರಿಗೂ ಕೂಡ ಲೋನ್ನ ಪ್ರೊವೈಡ್ ಮಾಡುತ್ತೆ ಇನ್ ಕಾಂಬಿನೇಷನ್ ವಿತ್ ಲೋನ್ಸ್ ಫಾರ್ ಫಿಕ್ಸ್ಡ್ ಕ್ಯಾಪಿಟಲ್. ನೆಕ್ಸ್ಟ್, the corporations have formulated special scheme for assisting technician entrepreneurs during the course of last few years. The change a minimum of 7.5% ರೇಟ್ ಆಫ್ ಇಂಟ್ರೆಸ್ಟ್ ಆನ್ ದ ಲೋನ್ಸ್ ಅಡ್ವಾನ್ಸ್ಡ್. ಈ ಒಂದು ಸ್ಪೆಷಲ್ ಸ್ಕೀಮ್ಸ್ ಕೂಡ ಕೊಡುತ್ತೆ ಟೆಕ್ನಿಕಲ್ ಎಂಟರ್ಪ್ರಿನಿಯರ್ಸ್ಗೆ, ಟೆಕ್ನಿಕಲ್ ಅಸಿಸ್ಟೆಂಟ್ಸಾಗೆ. ಹಾಗೆ ಡ್ಯೂರಿಂಗ್ ದ ಲಾಸ್ಟ್ ಫ್ಯೂ ಇಯರ್ಸಿಂದ ಈವನ್ ಒಂದು ಮಿನಿಮಮ್ ರೇಟ್ 7.5% ಇಂಟ್ರೆಸ್ಟ್ ರೇಟ್ ಕೂಡ ಚೇಂಜ್ ಆಗಿದೆ ಅದು ಕೊಟ್ಟಿರುವಂಥ ಲೋನ್ಸ್ಗೂ ಮತ್ತು ಅಡ್ವಾನ್ಸಸ್ಗೂ. ಸೊ that's all students. I request all of you to go through all the functions of state financial corporations, whatever we have discussed. All these functions are the major functions of state financial corporations. With some other topic in the next session we will meet. Thank you so much for your cooperation.